ಕೆಲವೇ ಕ್ಷಣಗಳಲ್ಲಿ ನೂತನ ಸಚಿವರ ಜೊತೆಗೆ ಚಾಯ್ ಪೇ ಚರ್ಚೆಯಲ್ಲಿ ನಮೋ ಭಾಗ್ಯ ಹಾಕಲಿದ್ದಾರೆ. 3.0 ಸರ್ಕಾರ ರಚನೆಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದೆ. ಈಗ 11:30ಕ್ಕೆ ಚಹಾಕೂಟವನ್ನ ಏರ್ಪಾಡು ಮಾಡಲಾಗಿದೆ. ನೂತನ ಸಂಸದರಿಗೆ ಚಹಾಕೂಟವನ್ನ ನರೇಂದ್ರ ಮೋದಿ ಅವರು ಏರ್ಪಡಿಸಿದ್ದಾರೆ. ಮೋದಿ ನಿವಾಸದತ್ತ ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ನೂತನ ಸಂಸದರು ಜೆಡಿಯು ಟಿಡಿಪಿ ಸೇರಿ ಎಲ್ಲಾ ಮಿತ್ರ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ದೆಹಲಿಯ ಲೋಕ್ ಕಲ್ಯಾಣ್ ಮಾರ್ಗದಲ್ಲಿರುವಂತಹ ಮೋದಿ ಅವರ ನಿವಾಸದಲ್ಲಿ ಚಹಾಕೂಟ ಏರ್ಪಾಡಾಗಿದೆ. ಈ ಚಹಾಕೂಟದಲ್ಲಿ ನೂತನ ಸಂಸದರು ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನೂತನ ಸಂಸದರ ಜೊತೆಗೆ ನರೇಂದ್ರ ಮೋದಿ ಅವರು ಚಹಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ಸಂಭಾವ್ಯ ಮಂತ್ರಿಗಳಿಗೆ ಯಾರಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಯನ್ನ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಲ್ಲಿಸಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಬುಲಾವ್ ಬಂದಿದೆ. ಇನ್ನು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗಣ್ಯರು ಭಾಗಿಯಾಗ್ತಾರೆ. 8ರಿಂದ 9,000 ಜನರಿಗೆ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಪದಗ್ರಹಣ ಆಗೋಕ್ಕಿಂತ ಮುಂಚೆ ಚಾಯ್ ಪೇ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನೂತನ ಸಂಸದರ ಜೊತೆಗೆ ಒಂದಿಷ್ಟು ಸಮಯಗಳ ಕಾಲ ಮಾತುಕತೆಯನ್ನ ನಡೆಸಲಿದ್ದಾರೆ ನರೇಂದ್ರ ಮೋದಿ. ನವದೆಹಲಿಯ ಪ್ರಧಾನಿ ಅವರ ನಿವಾಸದಲ್ಲಿ ಸಂಸದರಿಗೆ ಚಹಾಕೂಟವನ್ನ ಏರ್ಪಾಡು ಮಾಡಲಾಗಿದೆ. ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲಾ ಸಂಸದರಿಗೂ ಕೂಡ ಕರೆಯನ್ನ ಮಾಡಲಾಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ನಿವಾಸಕ್ಕೆ ಈಗಾಗಲೇ ಬರ್ತಾ ಇದ್ದಾರೆ ನೂತನ ಸಂಸದರು. ಎಚ್.ಡಿ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಕರೆ ಬಂದಿದೆ. ಬೆಳಿಗ್ಗೆ 11:30ಕ್ಕೆ ನೂತನ ಸಚಿವರ ಜೊತೆ ಮೋದಿ ಚಾಯ್ ಪೇ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಪದಗ್ರಹಣಕ್ಕೂ ಮುನ್ನ ನೂತನ ಸಚಿವರಿಗೆ ಮೋದಿ ಈ ಚಹಾಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಇನ್ನು ಸಂಭಾವ್ಯ ಸಚಿವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿದ್ದಾರೆ. ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸುಮಾರು 30 ಜನ ಸಚಿವರು ಕೂಡ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಆ ಸಂಭಾವ್ಯ ಸಚಿವರುಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಲ್ಲಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. 11:30ಕ್ಕೆ ಚಾಯ್ ಪೇ ಚರ್ಚೆಯಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಕೆಲವೊಂದಿಷ್ಟು ಮಾತುಕತೆ ಚರ್ಚೆಗಳು ಕೂಡ ಇದೇ ಸಂದರ್ಭದಲ್ಲಿ ನೂತನ ಸಂಸದರೊಂದಿಗೆ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ನೂತನ ಸಚಿವರ ಜೊತೆಗೆ ಚಾಯ್ ಪೇ ಚರ್ಚೆಯಲ್ಲಿ ನಮೋ ಭಾಗ್ಯ ಹಾಕಲಿದ್ದಾರೆ. 3.0 ಸರ್ಕಾರ ರಚನೆಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದೆ. ಈಗ 11:30ಕ್ಕೆ ಚಹಾಕೂಟವನ್ನ ಏರ್ಪಾಡು ಮಾಡಲಾಗಿದೆ. ನೂತನ ಸಂಸದರಿಗೆ ಚಹಾಕೂಟವನ್ನ ನರೇಂದ್ರ ಮೋದಿ ಅವರು ಏರ್ಪಡಿಸಿದ್ದಾರೆ. ಮೋದಿ ನಿವಾಸದತ್ತ ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ನೂತನ ಸಂಸದರು ಜೆಡಿಯು ಟಿಡಿಪಿ ಸೇರಿ ಎಲ್ಲಾ ಮಿತ್ರ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ದೆಹಲಿಯ ಲೋಕ್ ಕಲ್ಯಾಣ್ ಮಾರ್ಗದಲ್ಲಿರುವಂತಹ ಮೋದಿ ಅವರ ನಿವಾಸದಲ್ಲಿ ಚಹಾಕೂಟ ಏರ್ಪಾಡಾಗಿದೆ. ಈ ಚಹಾಕೂಟದಲ್ಲಿ ನೂತನ ಸಂಸದರು ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನೂತನ ಸಂಸದರ ಜೊತೆಗೆ ನರೇಂದ್ರ ಮೋದಿ ಅವರು ಚಹಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ಸಂಭಾವ್ಯ ಮಂತ್ರಿಗಳಿಗೆ ಯಾರಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಯನ್ನ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಲ್ಲಿಸಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಬುಲಾವ್ ಬಂದಿದೆ. ಇನ್ನು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗಣ್ಯರು ಭಾಗಿಯಾಗ್ತಾರೆ. 8ರಿಂದ 9,000 ಜನರಿಗೆ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಪದಗ್ರಹಣ ಆಗೋಕ್ಕಿಂತ ಮುಂಚೆ ಚಾಯ್ ಪೇ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನೂತನ ಸಂಸದರ ಜೊತೆಗೆ ಒಂದಿಷ್ಟು ಸಮಯಗಳ ಕಾಲ ಮಾತುಕತೆಯನ್ನ ನಡೆಸಲಿದ್ದಾರೆ ನರೇಂದ್ರ ಮೋದಿ. ನವದೆಹಲಿಯ ಪ್ರಧಾನಿ ಅವರ ನಿವಾಸದಲ್ಲಿ ಸಂಸದರಿಗೆ ಚಹಾಕೂಟವನ್ನ ಏರ್ಪಾಡು ಮಾಡಲಾಗಿದೆ. ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲಾ ಸಂಸದರಿಗೂ ಕೂಡ ಕರೆಯನ್ನ ಮಾಡಲಾಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ನಿವಾಸಕ್ಕೆ ಈಗಾಗಲೇ ಬರ್ತಾ ಇದ್ದಾರೆ ನೂತನ ಸಂಸದರು. ಎಚ್.ಡಿ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಕರೆ ಬಂದಿದೆ. ಬೆಳಿಗ್ಗೆ 11:30ಕ್ಕೆ ನೂತನ ಸಚಿವರ ಜೊತೆ ಮೋದಿ ಚಾಯ್ ಪೇ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಪದಗ್ರಹಣಕ್ಕೂ ಮುನ್ನ ನೂತನ ಸಚಿವರಿಗೆ ಮೋದಿ ಈ ಚಹಾಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಇನ್ನು ಸಂಭಾವ್ಯ ಸಚಿವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿದ್ದಾರೆ. ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸುಮಾರು 30 ಜನ ಸಚಿವರು ಕೂಡ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಆ ಸಂಭಾವ್ಯ ಸಚಿವರುಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನ
ಪ್ರಧಾನಿ ನರೇಂದ್ರ ಮೋದಿ ಅವರು ಸಲ್ಲಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. 11:30ಕ್ಕೆ ಚಾಯ್ ಪೇ ಚರ್ಚೆಯಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಕೆಲವೊಂದಿಷ್ಟು ಮಾತುಕತೆ ಚರ್ಚೆಗಳು ಕೂಡ ಇದೇ ಸಂದರ್ಭದಲ್ಲಿ ನೂತನ ಸಂಸದರೊಂದಿಗೆ ನಡೆಯಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.